ಮನಸ್ಸು ಮಂದಾರ ಅಧ್ಯಾಯ 10. ಬೆಂಗಳೂರು, ಮುಂಬೈ, ಕಲ್ಕತ್ತಾ ಮುಂತಾದ ಕಡೆ ಮನೆ ಬಿಡಿಸೋಕ್ಕೆ ಸಾವಿರಾರು ರೂಪಾಯಿ ಪಗಡಿ ಅಂತ ಕೊಡ್ತಾರೆ. ನೀವು ಯಾಕೆ ಮನೆ ಬಿಟ್ರಿ? ಅದು ನಿಮ್ಮನೆ ಅಂತ ನಿಮಗೆ ಗೊತ್ತಿರಲಿಲ್ವಾ? ನಮ್ಮನೆ? ಹೌದು. ನನ್ನ ತಂದೆ ವಿಲ್ನಲ್ಲಿ ಸಮಸ್ತ ಆಸ್ತಿಯನ್ನು ಅಮ್ಮನ ಹೆಸರಿಗೆ ಮಾಡಿ ಅಮ್ಮನ ನಂತರ ಶಾಸ್ತ್ರಿಗಳಿರುವ ಮನೆ ಸೀತಮ್ಮನಿಗೆ ಸೇರಬೇಕು. ಯಾವ ಕಾರಣಕ್ಕೂ ಆ ಮನೆ ಮಾರಾಟ ಮಾಡಕೂಡದು ಅಂತ ಬರೆದಿದ್ದಾರೆ. 50,000 ರು ನಮ್ಮ ತಾಯಿ ಧರ್ಮಕ್ಕೆ ಕೊಟ್ಟಿಲ್ಲ. ನಮಗೆ ಈ ವಿಚಾರ ತಿಳಿಯದು. ಅದು ಅಲ್ಲದೆ ಅವರೇ ಹೇಳಿದರು, ಇಂದು ನಿಮ್ಮ ಮನೆತನದ ಗೌರವಕ್ಕೆ ಮಸಿ ಬೆಳೆದಿದ್ದಾಳೆ. ನಿಮ್ಮ ಮನೆತನಕ್ಕೆ ಸೇರಿದ ಹುಡುಗಿಯನ್ನು ನಾನು ಸೊಸೆ ಮಾಡಿಕೊಳ್ಳಲ್ಲ. ಅವನು ಬಾಂಬೆಯಲ್ಲೊಂದು ಹುಡುಗಿಯನ್ನು ಮೆಚ್ಚಿ ಮದುವೆಯಾಗಕ್ಕೆ ಹೂ ಅಂದಿದ್ದಾನೆ. ಇಲ್ಲಿಗೆ ಬಂದ ಮೇಲೆ ಪದ್ಮಿನಿನ ನೋಡಿ ಅವನ ಮನಸ್ಸು ಬದಲಾಯಿಸಬಹುದು. 50,000 ಕೊಡ್ತೀನಿ, ನೀವು ಮನೆ ಬಿಡಿ ಅಂತ ಹೇಳಿದ್ರು. ಮಾವ, ಪದ್ಮಿನಿ ಎಂದೆಂದಿಗೂ ನನ್ನವಳು. ಇನ್ನೊಂದು ವಾರದಲ್ಲಿ ನಮ್ಮಮ್ಮನ್ನ ಹೆಣ್ಣು ಕೇಳಕ್ಕೆ ಕಳಿಸ್ತೀನಿ. ನೀವು ಧೈರ್ಯವಾಗಿರಿ. ಪದ್ಮಿನಿ ನಾನಿಲ್ಲದೆ ಬದುಕಲಾರಳು. ನಾನಿರುವಾಗ ನೀವು ಹೆದರುವ ಕಾರಣವಿಲ್ಲ. ನಮ್ಮಮ್ಮ ಈ ಮದುವೆಗೆ ಒಪ್ಪದಿದ್ರೆ ಪದ್ಮಿನಿಗೋಸ್ಕರ ಆಸ್ತಿ ಪಾಸ್ತಿ ಎತ್ತಮ್ಮನನ್ನು ತೊರೆಯಲು ನಾನು ಸಿದ್ಧ. ಛೇ, ನೀನು ಹಾಗನ್ನಬಾರದಪ್ಪ. ಒಳ್ಳೆಯ ತಾಯಿಯರನ್ನು ಪಡೆಯಲು ಪುಣ್ಯ ಮಾಡಿರಬೇಕು. ನಮ್ಮಮ್ಮನ ಕೆಟ್ಟ ಬುದ್ಧಿ ನಿಮಗರ್ಥವಾಗಿಲ್ಲ. ನಾನಿನ್ನೂ ಬರ್ತೀನಿ. ಅವನು ಖಾಸಗಿ ಬಸ್ಸನ್ನು ಹತ್ತಿ ಮೈಸೂರು ತಲುಪಿದ. ತಾಯಿ ತಾನು ಮದುವೆಗೆ ಹೊರಟಾಗ ನರಸೀಪುರಕ್ಕೆ ಹೋಗಬೇಡ ಅಂದಿದ್ದು ನೆನಪಾಯಿತು. ನರಸೀಪುರದಲ್ಲಿ ಅಕಸ್ಮಾತ್ ಪದ್ಮಿನಿ ಮಗನ ಕಣ್ಣಿಗೆ ಬಿದ್ದರೆ ಅನ್ನುವ ಭಯವೇನೋ ಅಂದುಕೊಂಡ. ಇಂದುವಿನ ಪ್ರಸಂಗವನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡು ಪದ್ಮಿನಿಯ ಮೇಲೆ ಅಪವಾದ ಹೊರಿಸಿದ ತಾಯಿಯ ದುರ್ಬುದ್ಧಿ ನೆನೆದು ಅವನಿಗೆ ಬೇಸರವಾಯಿತು. ಅವನು ಆ ದಿನವೇ ಮೈಸೂರಿಗೆ ಹೊರಡಲು ತೀರ್ಮಾನಿಸಿದ. ಅವನು ಹೋಟೆಲ್ ರೂಮ್ ತಲುಪಿ ಫ್ಯಾನ್ಗೆ ಮುಖ ಒಡ್ಡಿ ಮಲಗಿದ. 7:30 ಹೊತ್ತಿಗೆ ಅವನ ಸ್ನೇಹಿತರು ಬಂದರು. ನಾನಿವತ್ತೇ ಊರಿಗೆ ಹೋಗಬೇಕು, ನೀವು ನಿಧಾನವಾಗಿ ಬನ್ನಿ ಎಂದ ಪ್ರಮೋದ್. ಯಾಕಿವತ್ತೇ ಹೋಗಬೇಕು? ನಮ್ಮ ಅಂಕಲ್ ಫೋನ್ ಮಾಡಿದ್ರು. ನಮ್ಮಮ್ಮಂಗೆ ಹುಷಾರಿಲ್ವಂತೆ. ಏನಾಗಿದೆಯಂತೆ? BP ಕೊಂಚ ಹೆಚ್ಚಾಗಿದೆಯಂತೆ. ಆಂಟಿ ಅಂಕಲ್ ಅಲ್ಲೇ ಇದ್ದಾರಂತೆ. ಗಾಬರಿಗೆ ಅವಕಾಶವಿಲ್ಲ ಅಂತ ಹೇಳಿದ್ರು. ಆದರೂ ನನಗೆ ಆತಂಕ. ನಿಮ್ಮ ಅಂಕಲ್ ಇದ್ದಾರಲ್ಲ, ಮತ್ತ್ಯಾಕೆ ಚಿಂತೆ? ರಾಮು ಹೇಳಿದ. ನೋಡು ಪ್ರಮೋದ್, ನಮಗೆ ಸುತ್ತಾಡಿ ಸಾಕಾಗಿದೆ. ಈಗ ಊಟ ಮಾಡಿ ಮಲಗೋಣ. ಬೆಳಗ್ಗೆ 4 ಗಂಟೆಗೆ ಎದ್ದು 5 ಗಂಟೆ ಹೊತ್ತಿಗೆ ನೀನು ನಿಮ್ಮ ಮನೇಲಿರ್ತೀಯ. ನಾನು ನಮ್ಮಮ್ಮಂಗೆ ಫೋನ್ ಮಾಡಿ ಬರ್ತೀನಿ ಎನ್ನುತ್ತಾ ಪ್ರಮೋದ್ ಎದುರಿಗಿದ್ದ ಬೂತ್ಗೆ ಹೋಗಿ ಭಗವಾನ್ ಅಂಕಲ್ಗೆ ಫೋನ್ ಮಾಡಿದ. ಅವನು ಪದ್ಮಿನಿಯನ್ನು ಭೇಟಿ ಮಾಡಿದ ವಿಚಾರ ಕೇಳಿ ಅವರು ತುಂಬ ಸಂತಸಪಟ್ಟರು. ಮರುದಿನ 8:30 ಹೊತ್ತಿಗೆ ಪ್ರಮೋದ್ ಮನೆಯಲ್ಲಿದ್ದ. 2ನೇ ಡೋಸ್ ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿದ್ದ ಗಾಯತ್ರಿ ದೇವಿ ಮಗನನ್ನು ನೋಡಿ ಆಶ್ಚರ್ಯದಿಂದ ಕೇಳಿದರು, ಇದೇನೋ ಇಷ್ಟು ಬೇಗ ಬಂದು ಬಿಟ್ಟೆ? ನಿನಗೊಂದು ಒಳ್ಳೆಯ ಸುದ್ದಿ ಹೇಳೋಣ ಅಂತ ಬೇಗ ವಾಪಸ್ ಬಂದೆ. ಏನಪ್ಪ ಆ ಗುಡ್ ನ್ಯೂಸ್? ನರಸೀಪುರದಲ್ಲಿ ಪದ್ಮಿನಿನ ಭೇಟಿ ಮಾಡಿದ್ದೆ. ಪದ್ಮಿನಿನ? ಶೇಷು ಅವರ ಮನೆಯವರನ್ನು ಮದುವೆಗೆ ಕರೆದಿದ್ದ. ಶಾಸ್ತ್ರಿಗಳ ಜೊತೆ ನರಸೀಪುರಕ್ಕೆ ಹೋಗಿ ಪದ್ಮಿನಿನ ಭೇಟಿ ಮಾಡಿ ಬಂದೆ. ನೀನು ಅವಳ ಮನೆಗೆ ಹೋಗಬಾರ್ದಿತ್ತು. ಯಾಕೆ? ಅವಳಂತಹವಳ ಮನೆಗೆ ನೀನು ಹೋಗಬಾರ್ದಿತ್ತು. ಅಂತಹವಳು ಅಂದರೆ ಎಂಥವಳು ಅಂತ ಅರ್ಥ? ಪುನಃ ಯಾಕಪ್ಪ ಆ ವಿಚಾರ ಜ್ಞಾಪಿಸ್ತೀಯಾ? ಅಮ್ಮ, ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ನನಗೆ ಅರ್ಥವಾಗಿದೆ. ಪದ್ಮಿನಿ ಪವಿತ್ರವಾಗಿದ್ದಾಳೆ. ನಿನ್ನ ಹಠ ನೆರವೇರಿಸಿಕೊಳ್ಳುವ ಸಲುವಾಗಿ ಅವಳನ್ನು ಅವಳ ಮನೆಯವರನ್ನು ಊರು ಬಿಟ್ಟು ಓಡಿಸ್ದೆ ಅಲ್ವಾ? ಆ ಪದ್ಮಿನಿ ನಿಜವಾಗಿ ನಡತೆಗೆಟ್ಟವಳು ಕಣೋ. ಅವಳು ನಿನ್ನ ಹತ್ರ ಸುಳ್ಳು ಹೇಳಿದ್ದಾಳೆ. ಅವಳ ಮಾತನ್ನು ನಂಬಿ ನೀನು ನನ್ನನ್ನು ದೂರಬೇಡ. ನರಸೀಪುರಕ್ಕೆ ಹೋದ್ಮೇಲೆ ಅಬಾರ್ಷನ್ ಮಾಡಿಸ್ಕೊಂಡಿರ್ಬೇಕು. ಅಮ್ಮ, ಪ್ರಮೋದ್ ಗುಡಗಿದ. ನಾನಿವತ್ತೇ ಹೋಗಿ ಪದ್ಮಿನಿನ ಕರ್ಕೊಂಡು ಬರ್ತೀನಿ. ನೀನು ಹೇಳಿದ ಡಾಕ್ಟರ್ ಹತ್ತಿರ ಅವಳನ್ನು ಚೆಕಪ್ ಮಾಡಿಸೋಣ. ನೀನು ಹೇಳಿದ್ದೆ ನಿಜವಾದರೆ ನಾನು ಇನ್ನೊಂದು ಸಲ ಅವಳ ಕಡೆ ತಿರುಗಿಯೂ ನೋಡಲ್ಲ. ಆದರೆ ನೀನು ಹೇಳಿದ್ದು ಸುಳ್ಳಾದರೆ ನಾನು ಅವಳನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆಯಾಗಲ್ಲ. ನೋಡು ಪ್ರಮೋದ್, ನಿನಗೆ ಅವಳ ತಂಗಿ ವಿಚಾರ ಗೊತ್ತಿಲ್ಲ. ಅವರೆಲ್ಲ ತುಂಬ ಕೆಟ್ಟವರು. ಶ್ರೀಮಂತರ ಮಕ್ಕಳಿಗೆ ಬಲೆ ಬೀಸಿ ಲಾಭ ಪಡೆಯುವ ಜನ. ಅಮ್ಮ, ನೀನು ಏನೇ ಹೇಳಿದ್ರೂ ನಾನು ಪದ್ಮಿನಿನ ಬಿಟ್ಟು ಬೇರೆ ಯಾರನ್ನ ಮದುವೆಯಾಗಲ್ಲ.
ಗಾಯತ್ರಿ ದೇವಿ ಮೊಂಡುತನದಿಂದ ಹೇಳಿದರು. ನಾನು ಏನೇ ಆಗಲಿ ಪದ್ಮಿನಿನ ನನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ನೀನೇನಾದರೂ ಹಠ ಮಾಡಿದ್ರೆ ನಾನು ಪ್ರಾಣ ಬಿಡ್ತೀನಿ. ಪದ್ಮಿನಿಯಲ್ಲಿ ಏನು ಕೊರತೆ ಇದೆ? ಅವಳು ಶ್ರೀಮಂತಳಲ್ಲ ಅನ್ನುವುದೊಂದೇ ತಾನೇ ಕೊರತೆ. ಆ ಹುಡುಗಿ ನಿನ್ನ ಜೊತೆ ಬೆಳೆದವಳು. ಇರಬಹುದು, ಆದರೆ ನನಗೆ ಅವಳು ನನ್ನ ತಂಗಿ ಎನ್ನುವ ಭಾವನೆ ಇಲ್ಲ. ನಾನು ಅವಳನ್ನೇ ಮದುವೆಯಾಗೋದು. ನೀನವಳನ್ನು ಮದುವೆಯಾಗುವ ಮನಸ್ಸು ಮಾಡಿದರೆ ನಾನು ಉಳಿಯಲ್ಲ. ಅವಳಿಲ್ಲದೆ ನಾನು ಬದುಕಲ್ಲ, ಪ್ರಮೋದ್ ಹೇಳಿದ. ಗಾಯತ್ರಿ ದೇವಿ ಮಾತಾಡಲಿಲ್ಲ. 1 ವಾರ ಕಳೆಯಿತು. ತಾಯಿ ಮಗ ಯಾರೊಬ್ಬರೂ ಮದುವೆಯ ಬಗ್ಗೆ ಪುನಃ ಮಾತಾಡಲಿಲ್ಲ. ಒಂದು ದಿನ ಬೆಳಗ್ಗೆ ಗಾಯತ್ರಿ ದೇವಿಯೇ ಸೋತು ಹೇಳಿದರು. ಪ್ರಮೋದ್, ನೀನು ಆದಷ್ಟು ಬೇಗ ಮದುವೆಯಾಗು. ನಿನ್ನ ಮದುವೆ ಮತ್ತು ಮಕ್ಕಳನ್ನು ನೋಡುವುದಕ್ಕೋಸ್ಕರನೇ ನಾನು ಬದುಕಿದ್ದೇನೆ. ಅವನು ಮಾತನಾಡದೆ ಅವರತ್ತ ನೋಡಿದ. ಗಾಯತ್ರಿ ದೇವಿ ಸೋತವರಂತೆ ಕಂಡರು. ಮುಖದಲ್ಲಿ ಮೊದಲಿನ ಕಳೆ ಇರಲಿಲ್ಲ. ತಲೆಗೂದಲು ಬೆಳ್ಳಗಾಗತೊಡಗಿದ್ದವು. ಕಣ್ಣುಗಳಲ್ಲಿ ಮೊದಲಿನ ತೀಕ್ಷ್ಣತೆ ಇರಲಿಲ್ಲ. ಅವನು ಮೃದುವಾಗಿ ನುಡಿದ, ಅಮ್ಮ, ನಾನು ಮದುವೆಯಾಗಲ್ಲ ಅಂತ ಹೇಳಿಲ್ಲ. ಮದುವೆ ನನ್ನ ವೈಯಕ್ತಿಕ ವಿಚಾರ. ದಯವಿಟ್ಟು ನನಗೆ ಪದ್ಮಿನಿಯನ್ನು ಮದುವೆಯಾಗುವುದಕ್ಕೆ ಅನುಮತಿ ಕೊಡು. ಅವಳಿಗಿಂತ ಚೆಲುವೆಯರ್ಯಾರೂ ಸಿಗಲ್ಲವೇನೋ? ಅವಳ ಚೆಲುವು ಮಾತ್ರ ನನ್ನನ್ನು ಆಕರ್ಷಿಸಿದ್ದರೆ ಇಷ್ಟು ಹೊತ್ತಿಗೆ ಅದು ನನ್ನ ಆಕರ್ಷಣೆ ಕಳೆದುಕೊಂಡು ಬಿಡುತ್ತಿರುತ್ತಿತ್ತು. ಬಡತನವಿದ್ದರೂ ಅವಳಲ್ಲಿ ರಾಣಿಯತನವಿದೆ. ಅವಳ ಉದ್ದಕ್ಕೂ ಸ್ವಾಭಿಮಾನ ತುಂಬಿದೆ. ಅಂತಹ ಹುಡುಗಿನ ನಾನು ಮತ್ತೆಲ್ಲೂ ನೋಡಿಲ್ಲ. ಅದಕ್ಕಾಗಿ ನಾನವಳನ್ನು ಬಯಸೋದು. ಒಂದು ಪಕ್ಷ ನಾನು ಈ ಮದುವೆಗೆ ಒಪ್ಪದಿದ್ರೆ ನಾನು ಅವಳನ್ನಲ್ಲ ಯಾರನ್ನು ಈ ಜನ್ಮದಲ್ಲಿ ಮದುವೆಯಾಗಲ್ಲ. ಅಮ್ಮ, ನೀನವಳನ್ನು ದಯವಿಟ್ಟು ದ್ವೇಷ ಮಾಡಬೇಡ. ಒಂದು ವೇಳೆ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಮದುವೆಯಾಗಕ್ಕೆ ಸಿದ್ಧವಿದ್ರೂ ಅವಳು ಸಿದ್ಧಳಿಲ್ಲ. ಹೌದಮ್ಮ, ನಾನು ಮದುವೆಯ ನಂತರ ಅವರ ಜೊತೆಯೇ ಇರಬೇಕು. ಅವರ ಒಪ್ಪಿಗೆ ಇಲ್ಲದೆ ನಾನು ಮದುವೆಯಾಗಲ್ಲ ಅಂತ ಹೇಳಿದ್ದಾಳೆ. ಗಾಯತ್ರಿ ದೀರ್ಘವಾಗಿ ಉಸಿರೆಳೆದುಕೊಂಡರು. ಅಂದೇ ಭಗವಾನ್ಗೆ ಹೇಳಿದರು. ಏನು ಮಾಡ್ಲೋ ಭಗವಾನ್, ಪ್ರಮೋದ್ ಪದ್ಮಿನಿಯನ್ನ ಬಿಟ್ಟು ಬೇರೆಯವರನ್ನ ಮದುವೆಯಾಗಲು ಒಪ್ತಾನೇ ಇಲ್ಲ. ಅಕ್ಕ, ನಾನೊಂದು ಮಾತು ಹೇಳಲಾ? ಹೇಳಪ್ಪ. ನಂಗ್ಯಾಕೋ ನೀನು ತುಂಬ ಹಠ ಮಾಡ್ತಿದ್ದೀಯಾ ಅನ್ನಿಸ್ತಿದೆ. ನೀನು ಹಾಗಂತೀಯಾ? ಹೌದಕ್ಕ, ಪ್ರಮೋದ್ ಆ ಹುಡುಗಿನ ತುಂಬ ಮೆಚ್ಚಿದ್ದಾನೆ. ಅವಳು ತೆಗೆದು ಹಾಕುವಂತಿಲ್ಲ. ನೀನು ಹಠ ಮಾಡಿದಷ್ಟು ಅವನ ಹಠ ಜಾಸ್ತಿ ಆಗುತ್ತೆ. ಆ ಹುಡುಗಿ ಬಡವಳು ಅನ್ನುವುದೊಂದೇ ಆಕ್ಷೇಪಣೆ ತಾನೆ? ಹೌದಪ್ಪ, ಮದುವೆಯಾಗುವಾಗ ಅಂತಸ್ತು ನೋಡೋದು ಬೇಡ್ವಾ? ಆಸ್ತಿ ಅಂತಸ್ತುಗಳಲ್ಲಿ ಸುಖ ಅಡಗಿದೆಯೇನಮ್ಮ? ದೇವರು ನಿನಗೇನು ಕಮ್ಮಿ ಮಾಡಿದ್ದಾನೆ? ನಿನಗೋಸ್ಕರ ಆ ಹುಡುಗಿನ ಬಿಟ್ಟು ಅವನು ಬೇರೆ ಹುಡುಗಿಯನ್ನ ಮದುವೆಯಾಗಬಹುದು. ಆದರೆ ಅವರ ನಡುವೆ ಹೊಂದಾಣಿಕೆ ಇಲ್ಲದಿದ್ದರೆ, ಅವರು ಸುಖವಾಗಿಲ್ಲದಿದ್ದರೆ ನೀನು ಸಂತೋಷವಾಗಿರ್ತೀಯಾ? ಆ ಹುಡುಗಿ ತುಂಬ ಜೋರು. ಪ್ರಮೋದ್ ಮೆದು ಸ್ವಭಾವದ ಹುಡುಗನೇನಲ್ಲ. ಪ್ರೀತಿಸಿ ಮದುವೆಯಾಗ್ತಿದ್ದಾರೆ, ಸುಖವಾಗಿದ್ದಾರೆ ಬಿಡು. ಕೊನೆಗೆ ಗಾಯತ್ರಿ ದೇವಿ ಮಗನಿಗಾಗಿ ಸೋತು ತಾವೇ ಮಗನ ಜೊತೆ ನರಸೀಪುರಕ್ಕೆ ಹೋಗಿ ಮದುವೆ ಗೊತ್ತು ಮಾಡಿಕೊಂಡು ಬಂದರು. ಶಾಸ್ತ್ರಿಗಳು ಸರಳವಾಗಿ ಮೈಸೂರಿನಲ್ಲಿ ಮದುವೆ ನೆರವೇರಿಸಿಕೊಟ್ಟರು. ನಂತರ ಗಾಯತ್ರಿ ದೇವಿ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಹೋಟೆಲೊಂದರಲ್ಲಿ ರಿಸೆಪ್ಷನ್ ಏರ್ಪಡಿಸಿ ತನ್ನ ಬಂಧು ಬಳಗಗಳನ್ನು ಕರೆದರು. ಅದಿತಿ ಸರ್ವೋತ್ತಮ್ ಬಂದು ಇಬ್ಬರಿಗೂ ವಜ್ರದುಂಗುರಗಳ ಉಡುಗೊರೆ ನೀಡಿದರು. ಮದುವೆಯಾಗುತ್ತಿದ್ದಂತೆ ಪ್ರಮೋದ್ ಹೆಂಡತಿಯ ಜೊತೆ ನಿಮಿಷಾಂಬಕ್ಕೆ ಹೋಗಿ ಹರಕೆ ಸಲ್ಲಿಸಿದ. ನಂತರ ದಂಪತಿಗಳು ಹನಿಮೂನ್ಗೆ ಸಿಂಗಪುರ್ಗೆ ಹೋಗಿ ಬಂದರು. ಕಿಟಕಿಯಿಂದ ತಣ್ಣನೆಯ ಗಾಳಿ ಬೀಸಿದಾಗ ಪದ್ಮಿನಿಯ ಶಾಲನ್ನು ಬಿಗಿಯಾಗಿ ಹೊದ್ದುಕೊಂಡು ಕಿಟಕಿ ಹಾಕಿ ಕೆಳಗಿಳಿದು ಬಂದಳು. ಪ್ರಮೋದ್ ಇನ್ನೂ ಆಫೀಸ್ನಿಂದ ಬಂದಿರಲಿಲ್ಲ. ಗಾಯತ್ರಿ ದೇವಿ ಮನೆಯಲ್ಲಿರಲಿಲ್ಲ. ಇತ್ತೀಚೆಗಂತೂ ಅವರು ಸಮಾಜ ಸಂಘ ಎಂದು ಸುತ್ತಾಡುವುದು ಹೆಚ್ಚಾಗಿತ್ತು. ಭಟ್ಟರು ಅವಳು ಸಾಲು ಹೊದ್ದು ಬಂದಿರುವುದನ್ನು ನೋಡಿ ಕೇಳಿದರು. ಚಳಿನಾ? ಕೊಂಚ ಕಾಫಿ ಕೊಡ್ಲಾ ಮಗು? ಹ್ಞೂ. ಅವಳು ಟಿವಿ ಆನ್ ಮಾಡಿ ಕಾಫಿ ಹೀರುತ್ತಾ ಕುಳಿತಳು. ಲತಾಳ ಹಾಡಿಗೆ ಮೀನಕುಮಾರಿ ಅಭಿನಯಿಸುತ್ತಿದ್ದಳು. ಅವಳಿಗೆ ಹಳೆಯ ಚಿತ್ರಗಳೆಂದರೆ ತುಂಬ ಇಷ್ಟ. ಆ ಪ್ರೋಗ್ರಾಂ ನೋಡುತ್ತಾ ಅರ್ಧ ಗಂಟೆ ಕಳೆದಳು. ಪ್ರಮೋದ್ ಬರಲಿಲ್ಲ. ಫೋನ್ ಹಾಡಿತು. ಹಲೋ, ಪದ್ಮಿನಿ ಸ್ಪೀಕಿಂಗ್. ಪಮ್ಮಿ, ನಾನು ಪ್ರಮೋದ್. ಯಾರೋ ಡೆಲಿಗೇಟ್ಸ್ ಬಂದಿದ್ದಾರೆ. ಮನೆಗೆ ಬರೋದು ತಡವಾಗುತ್ತೆ. ಊಟಕ್ಕೆ ಕಾಯಬೇಡ. ನನಗೆ ತುಂಬ ಬೇಜಾರಾಗಿದೆ. ಏನಾದರೂ ಓದು, ಟಿವಿ ನೋಡು.
ಅವಳು ಮಾತನಾಡದೆ ಫೋನ್ ಕೆಳಗಿಟ್ಟಳು. ಭಟ್ಟರು ಬಳಿಗೆ ಬಂದು ಕೇಳಿದರು, ರಾತ್ರಿಗೆ ಏನಡ್ಗೆ ಮಾಡಲಿ? ಅತ್ತೆ ಮೀಟಿಂಗ್ಗೆ ಹೋಗಿದ್ದಾರೆ. ಇಷ್ಟು ಹೊತ್ತಾದರೂ ಬರದೇ ಇರೋದನ್ನು ನೋಡಿದ್ರೆ ಅವರು ಊಟ ಮಾಡಿಕೊಂಡೇ ಬರ್ತಾರೆ ಅಂತ ಕಾಣುತ್ತೆ. ಪ್ರಮೋದ್ ಕೂಡ ಊಟ ಮಾಡಲ್ಲ. ಬೆಳಗಿನ ಅಡುಗೆ ನನಗೆ ಸಾಕು. ಹೊಸದಾಗಿ ನೀವೇನೋ ಮಾಡೋದು ಬೇಡ. ಅನ್ನ ಮಾಡಿದರೆ ಸಾಕು. ಅನ್ನ ಯಾಕಮ್ಮ? ನಿಮಗೂ ಸಾಕಾಗೋಷ್ಟು ಅನ್ನ ಇದೆಯಾ? ನಾನಿವತ್ತು ಬೇಗ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೇನೆ. ಅವಳು ಕತ್ತೆತ್ತಿ ಅವರತ್ತ ನೋಡಿದಳು. ಪ್ರತಿದಿನ ಈ ಬಡಪಾಯಿ ಮನೆ ಸೇರೋದು 9 ಗಂಟೆ. ಈ ದಿನ ಆದರೂ ಬೇಗ ಹೋಗಲಿ ಎನಿಸಿತು. ಆಗಲಿ ಭಟ್ರೆ, ಹೋಗ್ಬನ್ನಿ. ಆ ದೊಡ್ಡ ಬಂಗಲೆಯಲ್ಲಿ ಒಬ್ಬಳೇ ಕುಳಿತಾಗ ಒಂದು ಕ್ಷಣ ಭಯವಾಯಿತು. ಗಂಡ, ಅತ್ತೆ, ಆಳು ಕಾಳುಗಳು ಇದ್ದರೂ ತಾನು ಒಂಟಿ ಅನ್ನಿಸಿತು. ನಾನು ದುಡುಕಿ ಪ್ರಮೋದ್ನ ಮದುವೆಯಾದ್ನೇನೋ, ಅದಕ್ಕೆ ಅತ್ತೆ ಹೀಗೆ ಹಠ ಸಾಧಿಸ್ತಿದ್ದಾರೆ ಎನಿಸಿತು. ಗಾಯತ್ರಿ ದೇವಿ ತುಂಬ ಬದಲಾಗಿದ್ದರು. ಬಾಯಿಯಲ್ಲಿ ಏನೋ ಅಂದು ಆಡಿ ಮಾಡದಿದ್ದರೂ ತಮಗೆ ಅವಳಿಷ್ಟವಿಲ್ಲವೆನ್ನುವುದನ್ನು ನಡವಳಿಕೆಯಲ್ಲಿ ತೋರಿಸುತ್ತಿದ್ದರು. ಸಾಮಾನ್ಯವಾಗಿ ಪ್ರಮೋದ್ ಬೆಳಗ್ಗೆ 8:30ಕ್ಕೆ ತಿಂಡಿ ತಿನ್ನುತ್ತಿದ್ದ. ಪದ್ಮಿನಿ ಎದ್ದವಳೆ ಭಟ್ಟರಿಗೆ ತರಕಾರಿ ಹೆಚ್ಚಿ ಕಾಯಿ ತುರಿದುಕೊಟ್ಟು ಮತ್ತೇನಾದರೂ ಕೆಲಸ ಮಾಡಿ 8 ಗಂಟೆಗೆ ಸ್ನಾನಕ್ಕೆ ಹೋಗುತ್ತಿದ್ದಳು. ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ 8:30ಕ್ಕೆ ತಾನು ಗಂಡನ ಜೊತೆ ತಿಂಡಿ ತೆಗೆದುಕೊಳ್ಳುತ್ತಿದ್ದಳು. ಒಟ್ಟಿನಲ್ಲಿ ಮೂವರು ಒಟ್ಟಿಗೆ ತಿಂಡಿ ತಿನ್ನುತ್ತಿದ್ದರು. ಆದರೆ 1 ತಿಂಗಳಿಂದ ಗಾಯತ್ರಿ ದೇವಿ ಹೊಸ ವರಸೆ ತೆಗೆದಿದ್ದರು. ಅವರು 7 ಗಂಟೆಗೆಲ್ಲ ಸ್ನಾನ ಮಾಡಿ ಪೇಪರ್ ಓದಿ ತೋಟದಲ್ಲಿ 1/4 ಗಂಟೆ ಸುತ್ತಾಡಿ ಮಗ ಸ್ನಾನ ಮುಗಿಸಿಕೊಂಡು ಬಂದೊಡನೆ ಅವನಿಗೂ ತಿಂಡಿ ಕೊಟ್ಟು ತಾವು ತೆಗೆದುಕೊಳ್ಳಲಾರಂಭಿಸಿದರು. ಹೀಗಾಗಿ ಗಂಡ ಹೆಂಡತಿ ಒಟ್ಟಿಗೆ ತಿಂಡಿ ತಿನ್ನುವುದು ತಪ್ಪಿತ್ತು. ಪ್ರಮೋದ್ ಹೆಂಡತಿಯನ್ನು ಬೈಯುತ್ತಿದ್ದ. ಹೋಗ್ಲಿ ಬಿಡು, ನಾಳೆಯಿಂದ 8:15 ತಿಂಡಿ ತಿಂತೀನಿ ಎಂದಿದ್ದ. ಆದರೆ ಹಾಗೆ ಮಾಡಲು ಗಾಯತ್ರಿ ದೇವಿ ಅವಕಾಶ ಕೊಟ್ಟಿರಲಿಲ್ಲ. ನಂತರ ಪದ್ಮಿನಿ ತಾನೇ ಕೊಂಚ ಬೇಗ ಹೇಳುವ ಅಭ್ಯಾಸ ಮಾಡಿಕೊಂಡಿದ್ದಳು. ಎದ್ದೊಡನೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಅಡಿಗೆ ಮನೆಗೆ ಬಂದು ಭಟ್ಟರಿಗೆ ಸಹಾಯ ಮಾಡಿ ಅತ್ತೆ ಗಂಡ ತಿಂಡಿ ತಿನ್ನಲು ಕುಳಿತಾಗ ತಾನು ತೆಗೆದುಕೊಳ್ಳಲಾರಂಭಿಸಿದಳು. 2 ದಿನ ಸುಮ್ಮನಿದ್ದ ಗಾಯತ್ರಿ ದೇವಿ ಮತ್ತೊಂದು ವರಸೆ ತೆಗೆದಿದ್ದರು. ಎಷ್ಟು ಹೊತ್ತಾಗಲಿ ಅವರು ಸ್ನಾನ ಮಾಡುತ್ತಿರಲಿಲ್ಲ. ಹೀಗಾಗಿ ಮಗನ ಜೊತೆ ತಿಂಡಿ ತಿನ್ನಲಾಗುತ್ತಿರಲಿಲ್ಲ. ಆಗ ಪ್ರಮೋದ್, ಪಮ್ಮಿ, ನೀನು ಅಮ್ಮನ ಜೊತೆ ತಿಂಡಿ ತಿನ್ನು ಎನ್ನುತ್ತಿದ್ದ. ಪ್ರಮೋದ್ ಹೋದ್ಮೇಲೆ ಅತ್ತೆ ಸೊಸೆ ಒಟ್ಟಿಗೆ ತಿಂಡಿ ತಿನ್ನುತ್ತಿದ್ದರು. ಮಾತಿಲ್ಲ, ಕಥೆಯಿಲ್ಲ. ವಾರ ಕಳೆಯುವಷ್ಟರಲ್ಲಿ ಅವಳಿಗೆ ಬೇಸರ ಉಂಟಾಗಿತ್ತು. ಇವಳೇ ಮಾತಿಗೆ ಎಳೆದರೂ ಅವರು ಮಾತಾಡುತ್ತಿರಲಿಲ್ಲ. ಕೊನೆಗೆ ಅವಳು ಬೇಕಂತಲೇ ಅವರ ಜೊತೆ ತಿಂಡಿ ತಿನ್ನುವುದನ್ನು ತಪ್ಪಿಸಲಾರಂಭಿಸಿದ್ದಳು. ಅತ್ತೆಗೆ ತನ್ನನ್ನು ಕಂಡರಾಗುವುದಿಲ್ಲ ಎಂದವಳಿಗೆ ಅರ್ಥವಾಗಿತ್ತು. ಅವರ ಮನೆಗೆ ಬಂದರೆ ಬಾಯ್ತುಂಬ ಮೊದಲೆಲ್ಲ ಅವಳು ಹರಟುತ್ತಿದ್ದರು. ಸಂಚಿಕೆ ಮುಂದುವರಿಯುತ್ತದೆ. ನಿರೀಕ್ಷಿಸಿ.